ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಕಲ ಟೈಲರಿಂಗ್ ಡೈಲಿ ಲೈಫ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾರಿಬೇಡಿ ಪ್ಲೀಸ್, ನಮಗೂ ಸಪೋರ್ಟ್ ಮಾಡಿ. ಈಗ ತಾನೇ ಬಂದೆ ಕೆಲಸದಿಂದ, ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಸುಮಾರು ಹೊತ್ತಾಯಿತು ಬಂದು. ಈಗ ತಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ಬಟ್ಟೆಗಳೆಲ್ಲ ಹೊಲಿಯೋದಿದೆ. ನನ್ನ ಮಗಳಿಗೆ ಅಡುಗೆ ಮಾಡಮ್ಮ ಅಂದೆ, ಅವಳು ಅಡುಗೆ ಮಾಡ್ತಾಯಿದ್ಲು. ಏನು ಮಾಡ್ತಾವಳೆ, ಲೈಟೇ ಆಫ್ ಮಾಡಿಬಿಟ್ಲು. ಅಡುಗೆ ಮನೆಗೆ ಹೋಗ್ತಾ ಇದ್ದೆ ತೋರಿಸೋಣ ಅಂತ ಲೈಟೇ ಆಫ್ ಮಾಡಿಬಿಟ್ಲು ಅವಳು ಅಡುಗೆ ಮನೆಯಲ್ಲಿ. ಮೊದಲು ಆಚೆಗೆ ಅನ್ನಕ್ಕೆ ಇಟ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದಾಯಿತು. ಇವಾಗ ನಾನಿವಾಗ ಬಟ್ಟೆಗಳೆಲ್ಲ ಗುಡ್ಡೆ ಹಾಕೊಂಡು ಕೂತಿದ್ದೀನಿ. ಯಾಕೆಂದರೆ ಲೈನಿಂಗ್ ತರಿಸ್ಬೇಕು, ಅದಕ್ಕೋಸ್ಕರ ಲೈನಿಂಗ್ ಯಾವುದಕ್ಕೂ ಇಲ್ಲ. ಸೊ ಲೈನಿಂಗ್ ತರಿಸೋಣ ಅಂತ ಎಲ್ಲ ಕಟ್ ಮಾಡಿ ಇಡ್ತಾಯಿದ್ದೀನಿ. ಕಟ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟರೆ ಅವ್ರು ತಂದು ಕೊಡ್ತಾರೆ ನನಗೆ. ಪಾಪ ತುಂಬ ಹೆಲ್ಪ್ ಮಾಡ್ತಾರೆ. ನೋಡಿ, ಈ ರೀತಿ ಕಟ್ ಮಾಡಿದ್ದೀನಿ ಎಲ್ಲ. ಇದನ್ನೆಲ್ಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಪೇಪರ್ಗೆ ಸ್ಟೇಪ್ಲರ್ ಹೊಡೆದು ಅದ್ರ ಮೇಲೆ ಯಾವ್ದು ಎಷ್ಟೆಷ್ಟು ಬೇಕು, ಕಾಟನ್ನು, ಪಾಲಿಸ್ಟರು, ಲೈನಿಂಗು, ಫಾಲ್ಸು, ಥ್ರೆಡ್ಡು ಇದನ್ನೆಲ್ಲ ಬರ್ಕೊಟ್ರೆ ತಂದು ಕೊಡ್ತಾರೆ. ಸೊ ಹಂಗಾಗಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಬಟ್ಟೆಗಳಿದೆ ಸುಮಾರು ಹೊಲಿಯೋದಕ್ಕೆ, ಆದರೆ ಲೈನಿಂಗ್ ಯಾವುದಕ್ಕೂ ಇಲ್ಲ. ಸೊ ಇವತ್ತು ಬಟ್ಟೆಗಳು ಹೊಲಿಯೋ ಕಾರ್ಯಕ್ರಮ ಇಟ್ಕೊಳ್ಳೋದಿಲ್ಲ. ಮತ್ತು ಡ್ರೆಸ್ ರೆಡಿ ಮಾಡಬೇಕು, ನೋಡೋಣ. ಡ್ರೆಸ್ಸು ರೆಡಿ ಮಾಡೋಕ್ಕೆ ಟೈಮು ಇದೆ, ಬೇಕಾದಷ್ಟು ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಲೈನಿಂಗ್ ಎಲ್ಲ ಕಟ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಇಟ್ಬಿಟ್ರೆ ಬೆಳಿಗ್ಗೆಗೆ ಅವ್ರು ತರ್ತಾರೆ. ನೆಕ್ಸ್ಟು ಡ್ರೆಸ್ ಏನಾದರೂ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಪಪ್ಪಾಯ ಫುಲ್ಲು ಹಣ್ಣಾಗ್ಬಿಟ್ಟಿದೆ. ಸೊ ಇವಾಗ ಸಿಪ್ಪೆ ತೆಗಿಯೋಕ್ಕಾಗಲ್ಲ, ಇದನ್ನು ಹಂಗೆ ಕಟ್ ಮಾಡ್ತೀನಿ. ಬನ್ನಿ ಕಟ್ ಮಾಡೋಣ. ಚೆನ್ನಾಗಿ ತೊಳಿತಾ ಇದ್ದೀನಿ, ಯಾಕೆಂದರೆ ಸಿಪ್ಪೆ ಸಮೇತ ಕಟ್ ಮಾಡ್ತೀನಲ್ವಾ, ಹಾಗಾಗಿ ಚೆನ್ನಾಗಿ ತೊಳಿತಾ ಇದ್ದೀನಿ. ಓಹೋ, ಈ ಪಪ್ಪಾಯಲ್ಲಿ ಬೀಜ ಎಷ್ಟಿದೆ ಅಂದರೆ ಅರ್ಧ kg ಬೀಜ ಇದೆ ನೋಡಿ. ಟೆಂಟಣ್ ಬೀಜ ತೆಗೆದುಬಿಟ್ಟು ಹಂಗೆ ಸ್ಪೂನಲ್ಲಿ ತಗೊಂಡು ತಿನ್ನೋಣ. ಚೆನ್ನಾಗದಮ್ಮ, ತಿಂತವ್ರೆ ನೋಡಿಲಿ. ಹಣ್ಣಾಗಿದ್ರೆ ಇಷ್ಟು ಮಾಡಿ ಅಷ್ಟೇ, ಸೆಂಟ್ರ್ ಕಟ್ ಮಾಡಿ ಈ ಥರ ಸ್ಪೂನಲ್ಲಿ ತಗೊಂಡು ತಿನ್ನಿ. ಹಣ್ಣು ವೇಸ್ಟ್ ಆಗೋಲ್ಲ, ಏನೂ ಆಗೋಲ್ಲ. ಕೆಲವರು ಸಿಪ್ಪೆ ತೆಗಿಯೋದಕ್ಕೋಸ್ಕರ ಅಯ್ಯೋ ಹಣ್ಣಾಗ್ಬಿಟ್ಟಿದೆ ಸಿಪ್ಪೆ ತೆಗಿಯೋಕ್ಕಾಗಲ್ಲ ಅಂತ ಬಿಸಾಕ್ಬಿಡ್ತಾರೆ. ಬಿಸಾಕ್ಬೇಡಿ, ಈ ರೀತಿ ಮಾಡಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಈ ರೀತಿ ಸ್ಪೂನಲ್ಲಿ ತಗೊಂಡ್ರೆ ತಿನ್ನಮ್ಮ. ನೋಡಿ, ಲೈನಿಂಗ್ದೆಲ್ಲ ಈ ರೀತಿ ಲಿಸ್ಟ್ ಮಾಡಿಟ್ಟಿದ್ದೀನಿ. ಬೆಳಿಗ್ಗೆ ನಮ್ಮ ಮನೆಯವ್ರು ತಗೊಬಂದ್ಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಇವಾಗಷ್ಟೇ ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿಸಿ ಅದನ್ನು ರೆಡಿ ಮಾಡಿ ಅವ್ರ ಪಾಡಿಗೆ ಅವ್ರು ಕೂತವ್ರೆ ಟಿ ವಿಗಳು ನೋಡಿಕೊಂಡು. ನಂದು ಇವತ್ತು ಹೊಲಿಯೋ ಕೆಲಸ ಏನಿಲ್ಲ, ಸ್ವಲ್ಪ ರೆಸ್ಟು. ಹಂಗಾಗಿ ಇಷ್ಟೇ ವಿಡಿಯೋ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.